ಯಾವ ಪ್ರಾಡಕ್ಟನ್ನು ಸಜೆಸ್ಟು ಮಾಡಿಲ್ಲ, ಮಾಡೋದು ಇಲ್ಲ. ಈಗ ಇಫ್ ಐ ಆಮ್ ಆಸ್ಕಿಂಗ್ ಸಮ್ಮನ್ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳುವಾಗ ನಾನು ಮಾಡಿರೋದಲ್ಲ, ನನಗೆ ಅದರ ಬ್ಯಾಕ್ಗ್ರೌಂಡ್ ಎಂತ ಸಹ ಗೊತ್ತಿಲ್ಲ. ವೇಟಲ್ಲಿ ಅಂದರೆ ಐ ವಾಸ್ 65, ಬಟ್ ದೆನ್ ಐ ವಾಸ್ ವೀಕ್ ಕಿಡ್. ಯಾರು ಅವರ ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಾನು ಚೆನ್ನಾಗಾಗಬೇಕು, ನಾನು ಹೆಲ್ದಿ ಆಗಬೇಕು, ನಾನು ಫಿಟ್ ಆಗಬೇಕು, ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಬರಲ್ಲ ಯಾರು ಸಹ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಟ್ರೆಂಡ್ ಆಗೋದು 6 kg 7 kg ಲಾಸ್ಟ್ ವಿತ್ ಆಪಲ್ ಸೈಡರ್ ವಿನೆಗರ್ ಅನ್ನ ತಗೊಳ್ತಾ ಇದೀವಿ ಅಂತೆಲ್ಲ ತುಂಬಾ ಆಡ್ಸ್ ಬರುತ್ತೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ? ಎಲ್ಲ ಸ್ಕ್ಯಾಮ್. ಓಕೆ, ಎವ್ರಿಥಿಂಗ್ ಇಸ್ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮೆಟಬಾಲಿಸಮ್ ಬೂಸ್ಟ್ ಆಗಬೇಕಂದ್ರೆ ನಿಮ್ಮ ಬಾಡಿಯಲ್ಲಿ ಬಾಡಿ ಫ್ಯಾಟ್ ಕಮ್ಮಿ ಆಗಬೇಕು, ಮಸಲ್ ಮಾಸ್ ಜಾಸ್ತಿ ಆಗಬೇಕು. ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಆಗಲ್ಲ. ಆ್ಯಂಡ್ ನಿಮಗೆ ವೆಯ್ಟ್ ಲಾಸ್ 7 kg 8 kg ಕಮ್ಮಿ ಮಾಡಬೇಕು. ಸೊ ನಾನು ನಿಮಗೆ ಹೇಳ್ತೀನಿ ಆಯಿತಾ, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಈಗ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗ್ತೇವೆ, ಕರೆಕ್ಟಾ? ಸೊ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ತೇವೆ, ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ತಾರೆ. ಬಟ್ ಇನ್ ಟುಡೇಸ್ ಸೋಷಿಯಲ್ ಮೀಡಿಯಾ ವರ್ಲ್ಡ್ ಐಸ್ ಕ್ರೀಮ್ ಈಸ್ ನ್ಯೂಟ್ರಿಷನ್. ನಾವೇನು ಆಹಾರ ತಿಂತೇವೆ ಬೆಳಗಿಂದ ರಾತ್ರಿ, ನಾವೇನು ನಿದ್ರೆ ಮಾಡ್ತೇವೆ, ನಾವೇನು ವರ್ಕೌಟ್ ಮಾಡ್ತೇವೆ ಅದು. ಬಟ್ ಅದಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಲ್ಲಿ ಅದರ ಮೇಲೆ ಇರುವ ಟಾಪಿಂಗ್ಸನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಸೊ ಆಪಲ್ ಸೈಡರ್ ವಿನೆಗರ್ ಇರ್ಬೋದು, ಗ್ರೀನ್ ಟೀ ಇರ್ಬೋದು, ಅಥವಾ ವಾಟ್ ಎವರ್ ಇಟ್ ಈಸ್, ಬ್ಲೂ ಟೀ ಇರ್ಬೋದು, ಆಲ್ ದ್ಯಾಟ್ ಈಸ್ ಜಸ್ಟ್ ಚೆರಿ ಆನ್ ಟಾಪ್. ಬೇಸಿಕ್ ಈಸ್ ಯುವರ್ ನ್ಯೂಟ್ರಿಷನ್. ನೀವು ಆಹಾರ ಸರಿ ಮಾಡಿಕೊಂಡು, ಲೈಫ್ ಸ್ಟೈಲ್ ಸರಿ ಮಾಡಿಕೊಂಡು ಅದು ಯಾವುದೂ ಬೇಡ. ನೀವು ಇದು ಸರಿ ಮಾಡದೆ ಅದನ್ನು ಎಷ್ಟು ತಗೊಂಡ್ರೆ ಸಹ ರಿಸಲ್ಟ್ ಬರಲ್ಲ. ಬಟ್ ಪೀಪಲ್ ಆರ್ ಮಾರ್ಕೆಟ್ ಮಾಡ್ಲಿಕ್ಕೆ ಹಾಗೆ ಹೇಳಲೇಬೇಕಲ್ಲ. ನೀವೀಗ ನಿಮ್ಗೆ ಯಾರಾದರೂ ತಗೊಳ್ಬೇಕು ಅಂದರೆ ಯು ಹ್ಯಾವ್ ಟು ಶೋ ದಟ್ ಹೀಗಾದರೆ ಹೀಗಾಗತ್ತೆ. ಸೊ ಇಟ್ಸ್ ಆಲ್ ಮಾರ್ಕೆಟಿಂಗ್ ಎಟ್ ದ ಎಂಡ್ ಆಫ್ ದ ಡೇ. ಆ್ಯಂಡ್ ಆಲ್ಸೋ ಸೋ ಮೆನಿ ಸ್ಲಿಮ್ ಆಗೋಕ್ಕೆ ಪ್ರಾಡಕ್ಟ್ಸ್ ಅಂತೆಲ್ಲ, ಸೊ ಇದ್ರು ಅದೆಲ್ಲ ಮಾರ್ಕೆಟಿಂಗ್. ಇಟ್ ಈಸ್ ಆಲ್ ಸ್ಕ್ಯಾಮ್. ನಿಮ್ಮ ಆಹಾರ ಸರಿ ಆಗ್ಲಿಲ್ವಾ, ನೀವು ಎಂತ ತಗೊಂಡ್ರೆ ಸಹ ಸ್ಲಿಮ್ ಆಗಲ್ಲ. ಕನ್ನಡ ಫಿಟ್ನೆಸ್ ಹೆಲ್ತ್ ಅಲ್ಲಿ ಈ ರೀತಿ ಯಾವ ಪ್ರಾಡಕ್ಟ್ ಅನ್ನು ಸಜೆಸ್ಟ್ ಮಾಡೋದಿಲ್ವಾ? ಹೇಗೆ? ಯಾವ ಪ್ರಾಡಕ್ಟ್ ಅನ್ನು ಸಜೆಸ್ಟು ಮಾಡಿಲ್ಲ, ಮಾಡೋದು ಇಲ್ಲ. ಯು ಕ್ಯಾನ್ ಗೋ ಚೆಕ್ ದ ಪ್ರೊಫೈಲ್, ನಾಟ್ ಈವನ್ ಸಿಂಗಲ್ ಪ್ರಮೋಷನ್, ನೆವರ್. ಯಾಕಂದ್ರೆ ಐ ನೋ ದಟ್, ನಾನು ಬ್ರ್ಯಾಂಡ್ಸ್ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ದೆನ್ ಐ ಡೋಂಟ್ ವಾಂಟ್ ಟು ನಾನೇನೋ ತಗೊಳ್ಳಿ ಅಂತ ಹೇಳೋದು ಮತ್ತು ಅವ್ರ ಲೈಫಿಗೆ ಏನೋ ಯಾಕೆ ಬೇಕು ಅಲ್ಲ. ಕರೆಕ್ಟ್, ಆಹಾರದಲ್ಲಿ ನಾವು ಎಂತ ಸಹ ಹೇಳ್ಬೋದು. ಬಟ್ ದೆನ್ ಅಂದರೆ ಚಂದ, ಬೇಸಿಕಲಿ ಇಫ್ ಐ ಆಮ್ ಆಸ್ಕಿಂಗ್ ಸಮ್ ಒನ್ ಟು ಈಟ್ ರೈಸ್ ಆರ್ ಚಪಾತಿ ಆರ್ ಚಿಕನ್ ಆರ್ ವೆಜಿಟೇಬಲ್ಸ್, ದಟ್ ಈಸ್ ಆಲ್ ನ್ಯಾಚುರಲ್ ಫುಡ್. ಈಗ ಇಫ್ ಐ ಆಮ್ ಆಸ್ಕಿಂಗ್ ಸಮ್ ಒನ್ ಈ ಪ್ರಾಡಕ್ಟ್ ತೊಗೊಳ್ಳಿ ಅಂತ ಹೇಳುವಾಗ ನಾನು ಮಾಡಿರೋದಲ್ಲ, ನನಗೆ ಅದರ ಬ್ಯಾಕ್ಗ್ರೌಂಡ್ ಎಂತ ಸಹ ಗೊತ್ತಿಲ್ಲ, ಏನಾದರೂ ಆಯಿತು, ಪ್ರಾಬ್ಲಮ್. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಪ್ರಮೋಟಿಂಗ್ ಎನಿ ಬ್ರ್ಯಾಂಡ್. ಸೊ ನಾನು ಇಷ್ಟ ತನಕ ಯಾವುದೇ ಪ್ರಮೋಷನ್ ಮಾಡಿಲ್ಲ, ಮಾಡೋದು ಇಲ್ಲ. ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಎಷ್ಟು ವೇಟ್ ಇದ್ರಿ, ವೇಟ್ ಲಾಸ್ ಆಗಿದ್ದ ಅಥವಾ ಹೇಗೆ ಏನು ಅಂತ? ಅಂದರೆ ನಾನು ಐ ವಾಸ್ ನಾಟ್ ಒಬೀಸ್, ಬಟ್ ನಾನು ಸ್ಕಿನ್ನಿ ಫ್ಯಾಟ್ ಬಾಡಿ ಟೈಪ್ ಇತ್ತು. ಸ್ಕಿನ್ನಿ ಫ್ಯಾಟ್ ಅಂದರೆ ಈಗ ಡ್ರೆಸ್ ಹಾಕಿದಾಗ ನಾವು ಸಪುರನೇ ಕಾಣ್ತೀವಿ, ಬಟ್ ಡ್ರೆಸ್ ತೆಗೆದಾಗ ವಿಲ್ ಹ್ಯಾವ್ ಬೆಲ್ಲಿ ಫ್ಯಾಟ್, ಚೆಸ್ಟಲ್ಲಿ ಲವ್ ಹ್ಯಾಂಡಲ್ ಫ್ಯಾಟ್ ಇರೋದು, ಆ ಥರ ಇತ್ತು. ಸೊ ನಾನು ಮಸಲ್ ಬಿಲ್ಡ್ ಮಾಡ್ತಾ ಬಾಡಿ ಫ್ಯಾಟ್ನ ಕಮ್ಮಿ ಮಾಡಿದೆ. ವೇಟಲ್ಲಿ ಅಂದರೆ ಐ ವಾಸ್ 65, ಬಟ್ ದೆನ್ ಐ ವಾಸ್ ವೀಕ್ ಕಿಡ್. 65-75 ಇದೆ, 65 or 70 ಇದೆ, ಬಟ್ ನಾನು ವೀಕ್ ಇದ್ದೆ. ಐ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಬೀಯಿಂಗ್ ಮಸ್ಕ್ಯುಲರ್, ಫಿಟ್, ಆ ಥರ, ನಾಟ್ ಫ್ಯಾಟ್ ಟು ಸಪುರ ಆಗಲಿಲ್ಲ. ಓಕೆ, ಈಗ ಪ್ರೆಸೆಂಟ್ ಎಷ್ಟು ವೇಟ್? ಐ ಆಮ್ ಅರೌಂಡ್ 78-80 ಒಳಗೆ ಇರ್ತೀನಿ. ಓಕೆ, ನಂಗೆ ಒಂದು ಪ್ರಶ್ನೆ ಇದೆ. ನಿಮ್ಮ ಹತ್ರ ಅತಿ ಹೆಚ್ಚು ಯಾವ ಕ್ಲೈಂಟ್ಸ್ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ? ಡೈರೆಕ್ಟಾಗಿ ಹೇಳುವಾಗ ಹೆಲ್ತ್ ಇಶ್ಯೂ ಇದ್ದವರು ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ PCOS ಇದೆ, ಥೈರಾಯ್ಡ್ ಇಶ್ಯೂ ಆಗಿದೆ, ಫ್ಯಾಟಿ ಲಿವರ್ ಇದೆ, ಇದೊಂದು ಹೆಲ್ತ್ ಇಶ್ಯೂ ಕ್ಯಾಟಗರಿ ಅವರು. ಇನ್ನೊಂದು ಕ್ಯಾಟಗರಿ ಅವರು ನಮಗೆ ಮದುವೆ ಇದೆ, ನಮಗೆ ಚೆನ್ನಾಗಿ ಕಾಣಬೇಕು, ಆರ್ ಎಲ್ಸ್ ಮನೆಯಲ್ಲಿ ಈಗ ಈಗ ಮಗು ಆದಮೇಲೆ ಫ್ಯಾಟ್ ಗೇನ್ ಆಗ್ತಾರೆ ಅವರು, ಆರ್ ಈಗ ಈಗ 30 ಈಗ ಮದುವೆ ಆದಮೇಲೆ ಫಿಟ್ ತಂದೆಯಂದಿರಿರ್ತಾರಲ್ಲ, ಬಿಕಾಸ್ ಆಫ್ ದ ರೆಸ್ಪಾನ್ಸಿಬಿಲಿಟಿ, ವರ್ಕ್, ಆಲ್ ದ್ಯಾಟ್, ಅವರ ಲೈಫ್ ಮೇಲೆ ಕೆಲಸನೇ ಮಾಡಿ, ಅಂದರೆ ಅವ್ರ ಮೇಲೆ ಅವ್ರು ಕೆಲಸ ಮಾಡಿರಲ್ಲ, ಟೈಮ್ ಇರಲ್ಲ ಅಂತ. ಬಟ್ ದೆನ್ ಈಗ ಅವರಿಗೆ ಅವೇರ್ನೆಸ್ ಬಂದಿದೆ, ನಾನು ಇವತ್ತು ಕೆಲಸ ಮಾಡೋದಿದ್ರೆ ನನ್ನ ಮೇಲೆ ಮತ್ತೆ ಮೆಡಿಕಲ್ ಬಿಲ್ಸ್ ಕಟ್ಟಬೇಕಾಗತ್ತೆ ಅಂತ. ಸೊ ದ್ಯಾಟ್ ಕ್ಯಾಟಗರಿ ಆಫ್ ಪೀಪಲ್ ಬರ್ತಾರೆ. ಬೇಸಿಕಲಿ ಹೆಲ್ತ್ ಇಶ್ಯೂ ಇದ್ದವರು, ಅಂದರೆ 25 ಎಬವ್ ಇದ್ದವರು ಜಾಸ್ತಿ. ಯಾರು ಅವರ ಹೆಲ್ತ್ ಮೇಲೆ ಫೋಕಸ್ ಮಾಡಿ ನಾನು ಚೆನ್ನಾಗಾಗಬೇಕು, ನಾನು ಹೆಲ್ದಿ ಆಗಬೇಕು, ನಾನು ಫಿಟ್ ಆಗಬೇಕು, ನಾನು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತ ಬರಲ್ಲ ಯಾರು ಸಹ. ಸೊ ಈಗ ಈ ಟಿಪ್ಸ್ ನೀವು ಕೊಡೋದು ಒಂದಷ್ಟು ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ಸೌತ್ ಇಂಡಿಯನ್ಸ್ ತುಂಬಾ ಜಾಸ್ತಿ ಕಾರ್ಬ್ಸ್, ರೈಸ್ ಐಟಮ್, ಇಡ್ಲಿ, ದೋಸೆ ಇದೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋರಿದ್ದಾರೆ. ಸೊ ನೀವು ಹೇಗೆ ಅವರಿಗೆ ಅದನ್ನ ಟ್ರಾನ್ಸ್ಫಾರ್ಮೇಶನ್, ಮೈಂಡ್, ಫುಡ್ ಅನ್ನೋದೇ ಮೇನ್ ಇಂಪಾರ್ಟೆಂಟ್, ಹೇಗೆ ಅವ್ರನ್ನ ಒಂದು ಸರ್ಟೆನ್ ವೇಗೆ ತರ್ತೀರಿ, ಯಾವ ರೀತಿ ಇರುತ್ತೆ ನಿಮ್ಮ ಕ್ಲಾಸಸ್ ಅಲ್ಲಿ ಜಾಯಿನ್ ಆದ್ರೆ ಹೇಗೆ?
ಸೊ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದಾರಲ್ಲ, ಫಸ್ಟ್ ಆಫ್ ಆಲ್ ಹೇಳಿಗೆ ನನಗೆ ಸಹ ಕಾರ್ಬೋಹೈಡ್ರೇಟ್ಸ್ ತಿನ್ನೋದು ಇರಲಿಕ್ಕೆ ಆಗೋದಿಲ್ಲ, ಆಯಿತಾ. ಬಟ್ ನನ್ನ ಬಾಡಿಗೆ ಎಷ್ಟು ಬೇಕು, ನಿಮ್ಮ ಬಾಡಿಗೆ ಎಷ್ಟು ಬೇಕು, ಅವರ ಬಾಡಿಗೆ ಎಷ್ಟು ಬೇಕು, ಅದು ಬೇರೆ ಬೇರೆ ಇರುತ್ತೆ. ಸೊ ಫಸ್ಟ್ ವಿ ಕ್ಯಾಲ್ಕುಲೇಟ್ ನಿಮ್ಮ ಬಾಡಿ ಫ್ಯಾಟ್ ಪ್ರಕಾರ, ನಿಮ್ಮ ಲೈಫ್ ಸ್ಟೈಲ್ ಪ್ರಕಾರ, ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್ ಪ್ರಕಾರ ಎಷ್ಟು ಬೇಕು ಅಂತ. ಸೊ ವಿ ಡು ನೆವರ್ ಕಟ್ ಡೌನ್ ಕಾರ್ಬೋಹೈಡ್ರೇಟ್ಸೇ ತಿನ್ನಬೇಡಿ, ಇಲ್ಲ. ದಟ್ ಈಸ್ ವೇರ್ ದಿ ಸ್ಟಿಕ್. ಈಗ ದಟ್ಸ್ ವಾಟ್ ಐಮ್ ಟೆಲಿಂಗ್. ನೀವು ರೆಸ್ಟ್ರಿಕ್ಟಿವ್ ಡಯಟ್ ಮಾಡಿದರೆ, ನೀವು ಈಗ ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ನಬೇಡಿ, ಕಮ್ಮಿ ಮಾಡಿ, ಫುಲ್ ತೆಗೆದುಬಿಡಿ ಅಂತ ಹೇಳಿದ್ರೆ 3 ದಿನ ಮಾಡ್ತಾರೆ, 4 ದಿನ ಬಿಟ್ಬಿಡ್ತಾರೆ. ಅದರ ಬದಲು ಅವರಿಗೆ ಏನು ಫಾಲೋ ಮಾಡ್ಲಿಕ್ಕೆ ಆಗತ್ತೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.